ಏಣ ನಿಮ್ ಗದ್ದೆಲಿ ಮಣ್ಣು ಇಷ್ಟೊಂದು ಹದವಾಗಿ ತೋಟ ಎಲ್ಲ ಇಷ್ಟೊಂದು ನೀಟಾಗಿದೆಯಲ್ಲ, ಯಾವ ಒಳಗಳಿಂದ ಕೆಲಸ ಮಾಡಿಸ್ತೀರಾ? ಅಣ್ಣ ಯಾವ ಆಳು ಇಲ್ಲ ಏನು ಇಲ್ಲ. ನಾವ್ ವರ್ಷದ ಪವರ್ ಇಡೋ ಒಂದು ಮಿಷಿನ್ ತಗೊಂಡಿದೀನಿ ಕಣ, ಪವರ್ ಇಡೋರು. ಇದು ಮಿನಿ ಟ್ರಾಕ್ಟರ್ ತರ ಎಲ್ಲಾ ಕೆಲ್ಸನೂ ಮಾಡುತ್ತೆ. ನನ್ ತೋಟ ಕೆಲ್ಸಕ್ಕಾಗ್ಲಿ, ನನ್ನ ಜಮೀನ್ಗಾಗ್ಲಿ, ನನ್ ಹೊಲಗಾಗ್ಲಿ ಎಲ್ಲಾ ಕೆಲ್ಸನೂ ನಾನು ಇದರಲ್ಲೇ ಮಾಡೋದು. ಹೌದಾ, ಎಲ್ಲ ಕೆಲಸ ಮಾಡ್ತಾ? ಅಷ್ಟೊಂದು ಕೆಲಸ ಎಲ್ಲ ಮಾಡ್ತಾನ ಇದು? ಹ್ಞೂ ಅಣ್ಣ, ಎಲ್ಲಾ ಕೆಲ್ಸನೂ ಮಾಡುತ್ತೆ. ಇದು ಬ್ಯಾಕ್ ರೋಟ್ ಆಗಿಂದ ಬೆಡ್ ಮಾಡ್ಕೊತೀನಿ, ಮಣ್ಣುಡಿ ಮಾಡ್ಕೊತೀನಿ, ಕಳೆ ಹೊಡೆಯಕ್ಕೆಲ್ಲ ಮಾಡ್ಕೊತೀನಿ. ಈಗಿನ ಕಾಲದಲ್ಲಿ ಆಳು ಹುಡ್ಕಕ್ ಹೋದ್ರೆ ಎಲ್ಲಾನ ಸಿಗ್ತಾರೆ ಆಳುಗಳು. ಅದಕ್ಕೆ ನಾನು ಯಾವ ಆಳ್ನು ನಂಬ್ಕೊಂಡಿಲ್ಲ. ನಾನು ಯಾವಾಗ ವರ್ಷ ಪವರ್ ನಂಬ್ಕೊಂಡ್ ಕೆಲಸ ಮಾಡ್ತಾ ಇದೀನಿ. ಅಯ್ಯೋ ಬಿಡೋಣ, ಇದೆಲ್ಲ ಮಿಷಿನ್ ದುಬಾರಿ ಅನ್ಸುತ್ತೆ, ಕಾಸ್ಟ್ಲಿ. ನನ್ಗೆ ಇದನ್ನ ಬಳಕೆ ಮಾಡಕ್ಕೂ ಬರಲ್ಲ. ದುಬಾರಿ ಏನಿಲ್ಲ ಕಣ. ನಾವು ಕೃಷಿ ಇಲಾಖೆಯಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿದ್ರು ಸಬ್ಸಿಡಿ ಮುಖಾಂತರ ರೈತರಿಗೆ ಅಂತ ಕೊಡ್ತಾರೆ. ಮತ್ತೆ ಅಲ್ಲಿರೋ ಕಂಪ್ನಿಯವರು ಕೂಡ ಕೃಷಿ ಇಲಾಖೆಗೆ ಬಂದು ಮಿಷಿನ್ ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಅವರೇ ನೀಟಾಗಿ ತಿಳ್ಸ್ಕೊಟ್ಬಿಟ್ಟು ಹೋಯ್ತಾರೆ. ಎಲ್ಲ ಕಡೆನೂ ವಿಚಾರಿಸಿ ನೋಡಿದೆ ಕಾರಣ, ಎಲ್ಲ ಕಡೆನೂ ಬರೀ ಬೆಲ್ಟ್ ಡ್ರೈವು, ಚೈನ್ ಡ್ರೈವು ಅಂಥವೇ ಸಿಗ್ತಾಯಿದ್ವು. ನನಗೆ ಮಣ್ಣದ ಮಾಡೋಕ್ಕೆ, ಬೆಡ್ ಮಾಡೋಕ್ಕೆ ಎಲ್ಲೋ ಅಂತ ಕ್ವಾಲಿಟಿ ಮಿಷಿನ್ ಸಿಗ್ತಿರಲ್ಲ ಕಣ. ಆಗ ಆರಂಭವಾಗಿ ಯೂಟ್ಯೂಬ್ ಚಾನಲಲ್ಲಿ ವರ್ಷ ಪವರ್ಡರ್ ಅಂತ ನೋಡಿದೆ ಅಣ್ಣ. ಆಗ ಕೃಷಿ ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕೊಂಡು ಈ ಮಿಷಿನ್ ತಗೊಂಡೆ ಕಣ. ಅಣ್ಣ ಬರೀ ಯೂಟ್ಯೂಬ್ ನೋಡ್ಬಿಟ್ಟೆ ತಗೊಬಿಟ್ಟಣ? ಅದ್ ಹೆಂಗಣ್ಣ ಯೂಟ್ಯೂಬ್ ನೋಡ್ಬಿಟ್ಟು ತಗೊಬಿಟ್ಟೆ? ನಾನು ಯೂಟ್ಯೂಬ್ ಅಲ್ಲಿ ನೋಡ್ದೆ ಅಣ್ಣ, ನನಗೂ ಯಾಕೋ ನಂಬಿಕೆ ಬರ್ಲಿಲ್ಲ. ಅದಕ್ಕೆ ಮೈಸೂರಲ್ಲೇ ಇಲ್ಲೇ ಅವ್ರದ್ದು ಕಂಪ್ನಿ ಇದೆ ಅಣ್ಣ, ಶ್ರೀ ಕಲ್ಲೇಶ್ವರ ಅಗ್ರಿ ಇಂಡಸ್ಟ್ರೀಸ್ ಅಂದ್ಬಿಟ್ಟು. ಅಲ್ಲೇ ಹೋಗ್ಬಿಟ್ಟು ಮಿಷಿನ್ ಚೆಕ್ ಮಾಡ್ಬಿಟ್ಟು ಅವ್ರ ತರ ಕೇಳ್ಕೊಂಡು ಮಿಷಿನ್ ಹೆಂಗೆ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಕೊಂಡು ಅಣ್ಣ, ಅದಾದ್ರೆ ನನಗೆ ತುಂಬಾ ಖುಷಿಯಾಗಿ ಮಿಷಿನ್ ಬೆಡ್ ಎಲ್ಲ ಮಾಡ್ತದೆ, ಕಳೆ ಹೊಡಿತದೆ. ಮತ್ತೆ ಇನ್ನೊಂದೇನಪ್ಪ, ಟ್ರಾಲಿ ಎಲ್ಲ ಹಾಕಬಹುದು ಇದಕ್ಕೆ, ಮತ್ತೆ ಔಷಧಿ ಫಿಟ್ ಮಾಡ್ಕೋಬಹುದು, ವಾಟರ್ ಎಸ್ಕೋಬೇಕಂದ್ರೆ ಅದನ್ನೂ ಮಾಡ್ಕೋಬಹುದು ಅಂತ ಹೇಳಿದ್ರು. ಅದಕ್ಕೆ ಒಂದೇ ಮಿಷನ್ 4-5 ಕೆಲಸ ಆಯ್ತವಲ್ಲ ಅಂದ್ಬಿಟ್ಟು ಆಗ ಅಪ್ಲಿಕೇಶನ್ ಹಾಕೊಂಡು ತಗೋಬಿಟ್ಟೆ ಅಣ್ಣ. ಇದೆಲ್ಲ ಸರಿ ಕಣ, ಏನಾದ್ರು ಪ್ರಾಬ್ಲಮ್ ಅಂದ್ರೆ ಸರ್ವಿಸ್ ಹೆಂಗಣ? ಮೈಸೂರಿಗೆ ತಗೊಂಡು ಹೋಗ್ಬೇಕಾಯ್ತದಣ್ಣ? ಏನಿಲ್ಲ ಅಣ್ಣ, ಕಂಪ್ನಿ ಅವ್ರೇನ ಬಂದು ಲೊಕೇಶನ್ ಕಳ್ಸಿದ್ರೆ ನಮ್ಗಿರೋ ಸ್ಪಾಟ್ಗೆ ಬಂದು ರಿಪೇರಿ ಮಾಡ್ಬಿಟ್ಟು ಹೋಯ್ತಾರೆ ಅಣ್ಣ. ಅಣ್ಣ ಈ ಮಿಷಿನ್ ಹೆಂಗ್ ಕೆಲಸ ಮಾಡುತ್ತೆ, ಇದು ಹೆಂಗೆ ಅಂತ ಸ್ವಲ್ಪ ನಂಗೂ ಸ್ವಲ್ಪ ತೋರ್ಸೋಣ, ನಾನು ತಗೋತೀನಿ. ಬಣ್ಣ ಈ ಮಿಷಿನ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡ, ಈಗ ರೋಟಿ ಬ್ಲೇಡ್ ಹಾಕಿದೀನಿ, ಕಳೆ ಹೊಡೆಯೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಅಣ್ಣ. ಇದು ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದಣ್ಣ, ಸೆಲ್ಫ್ ಕೊಟ್ಟವ್ರೆ. ನಾವೇನೋ ಎಳಿಬೇಕು ತಿರುಗಿಸ್ಬೇಕು ಅನ್ನೋದೇನಿಲ್ಲ, ಆರಾಮಾಗಿ ಸೆಲ್ಫ್ ಸ್ಟಾರ್ಟ್ ಮಾಡ್ಬೋದು ಅಣ್ಣ. ಇಷ್ಟೇ. ಚೆನ್ನಾಗಿ ಹೊಡಿತಣ. ಈಗ ನೆಕ್ಸ್ಟ್ ಇನ್ನೇನೇನು ಕೆಲಸ ಮಾಡ್ಬೋದಣ್ಣ? ನೋಡೋಣ, ಇದು ಬ್ಲೇಡು ಮಣ್ಣೇರಕ ಬ್ಲೇಡು. ಇದು ಕಬ್ಬುನ್ ಗದ್ದೆಲಿ ಮಣ್ಣೇರಕಕ್ಕೆ, ಬಾಳೆಲಿ ಮತ್ತೆ ತೆಂಗಿನ ಮರ ಸುತ್ತ ಪಾತಿ ಮಾಡಕ್ಕೆ, ಇಷ್ಟೆಲ್ಲ ಕೆಲಸ ಇದೊಂದ್ರೆ ಮಾಡ್ಕೋಬಹುದು ಅಣ್ಣ. ಅದ್ ಹೆಂಗ್ ಮಾಡುತ್ತೆ ಅಂತ ಒಂದ್ ಸ್ವಲ್ಪ ತೋರ್ಸೋಣ ಅಣ್ಣ. ನೋಡ್ತಿದ್ದೀರಾ, ನೀನು ತೆಂಗಿನ ಮರಕ್ಕೆ ಹಿಂಗ ಆರಾಮ ಪಾತಿ ಗೀತಿ ಮಾಡ್ಕೋಬಹುದು ಅಣ್ಣ. ನೀರೆಲ್ಲ ಬಿಟ್ಕೊಂಡು ಇದೇ ಮಿಷಿನ್ ಆರಾಮಾಗಿ ಮಾಡ್ಕೋಬಹುದು. ಯಾವ ಆಳು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅದೊಂದು ಮಿಷಿನ್ ತಗೊಂಡ್ ಮಾಡಿದ್ರೆ ನಮ್ ಕೆಲಸ, ನಮ್ ಹೊಲ ತೋಟದ ಮನೆ ಕೆಲಸ ಅದೊಂದೇ ಮಿಷಿನ್ ನಾವು ಮಾಡ್ಕೋಬಹುದು.